everyone, welcome to Vajra's Season. Sorry. ಯಾರು ಕೆಲವುದನ್ನ ಮೊದ್ಲೇ ಹೇಳ್ಕೊಟ್ಟಿರಲ್ಲ. ನಿಮ್ಗೆ ಯಾರಿಗಾರು ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಡಿಸ್ಲೈಕ್. ಐ ಡೆಫಿನೆಟ್ಲಿ ಅಕ್ಸೆಪ್ಟ್ ದಟ್ ಆಸ್ ವೆಲ್. ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಇದು ನನ್ನ ಮೊದಲ ವಿಡಿಯೋ ಆಗಿರುತ್ತೆ. ಐ ಟು ಐ ಲೈಕ್ ಇಂಟ್ರಾಕ್ಷನ್ ತರ. ಈ ಚಾನೆಲ್ ಅಲ್ಲಿ ನಾನ್ ಪೋಸ್ಟ್ ಮಾಡ್ತಿರೋ ವಿಡಿಯೋಸ್ ಬಂದ್ಬಿಟ್ಟು ರಿಗಾರ್ಡಿಂಗ್ ಬೇಬಿ ಕೇರ್ ಅಂಡ್ ಬೇಬಿ ಎಸೆನ್ಷಿಯಲ್ಸ್, ನನ್ನ ವ್ಲಾಗ್ಸ್ ಇರುತ್ತೆ ಅಂಡ್ ಆಲ್ಸೋ ಡೈಲಿ ರೊಟೀನು, ಮಗುಗೇನ್ ರೊಟೀನು, ಫುಡ್ ರೊಟೀನು ಅಂಡ್ ಆಲ್ಸೋ ಫುಡ್ ಪ್ರಿಪರೇಷನ್ and also regarding manifestation and self-love. All these things will be discussed here in my YouTube channel and I am so happy that finally I have restarted to say ಇದನ್ನ ರೀಸ್ಟಾರ್ಟ್ ಮಾಡಿರೋದು ಯಾಕಂದ್ರೆ ನಾನು ಕುಕಿಂಗ್ ವಿಡಿಯೋಸ್ ಆಗ್ತಾ ಇದ್ದೆ ಈ ಚಾನೆಲ್ ಅಲ್ಲಿ. ಸೊ ಫ್ರಮ್ ನೌ ಆನ್ ಐ ವಿಲ್ ಬಿ ಸೋ ಆಕ್ಟಿವ್ ಆನ್ ದಿಸ್ ಚಾನೆಲ್. ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಆಲ್ಸೋ ನಿಮಗೆ ಯಾವ್ದಾದ್ರು ರೀತಿಯ ಯಾವ್ದಾದ್ರು ಬೇಬಿ ಸ್ಲೀಪ್ ರೊಟೀನ್ ಆಗಿರ್ಬೋದು ಅಥವಾ ಬೇಬಿ ರಿಲೇಟೆಡ್ ಅಥವಾ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂದ್ರೆ ಪ್ಲೀಸ್ ಡೂ ಕಮೆಂಟ್ ದ ಟಾಪಿಕ್ ಸೊ ದಟ್ ಐ ಕ್ಯಾನ್ ಟೇಕ್ ಇಟ್ ಫ್ರಮ್ ದೇರ್. ಅಂಡ್ ಆಲ್ಸೋ ನಮ್ಮದೊಂದು ಸ್ಮಾಲ್ ಬಿಸ್ನೆಸ್ ಇದೆ, ದಟ್ ಇಸ್ ವಜ್ರಾಸ್ ಡಿಸೈನ್ ಅಂತ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಟು ಚೆಕ್ ಔಟ್ ಅವರ್ ವೆಬ್ಸೈಟ್ ಆಸ್ ವೆಲ್. ನಾವು ಆಂಟಿ ಟಾರ್ನಿಶ್ ಜ್ಯುವೆಲ್ರಿನ ಸೇಲ್ ಮಾಡ್ತೀನಿ ಅಂಡ್ ಆಲ್ಸೋ ನಾನು ಸ್ಯಾರಿಗಳನ್ನು ಕೂಡ ಸೇಲ್ ಮಾಡ್ತೀನಿ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ ನಮ್ಮ ಹತ್ರ ಇದೆ. And please do check out our website and all are in very affordable price. And please do subscribe my channel and follow for more in my Instagram. And please do comment and like the video if you like it. Thank you so much for tuning into my channel. And ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಐಟಮ್ಸ್ ತೋರಿಸ್ತಾ ಇದ್ದೀನಿ ಅಂಡ್ ನಾನು ಯೂಸ್ ಮಾಡಿರುವಂತದ್ದು ಅಂಡ್ ಸೂಪರ್ ಎಫೆಕ್ಟಿವ್ ಆಗಿ ವರ್ಕ್ ಆಗಿರುವಂತದ್ದು ಐಟಮ್ಸ್. ನನಗೆ ಬೇಬಿ ವಿಷಯದಲ್ಲಿ ನನಗೆ ಹುಟ್ಟಾಗಿಂದನೂ ಕೆಲವು ಐಟಮ್ಸ್ ಗಳು ಈಗಲೂ ಯೂಸ್ ಮಾಡ್ತೀನಿ ಅಂಡ್ ದಟ್ ಈಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಆಗಿದೆ ನನಗೆ. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಫಸ್ಟ್. ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನನಗನ್ಸಿದ್ದು ಅಂತಂದ್ರೆ, ಮಗು ಹುಟ್ಟಿದ ತಕ್ಷಣ ಅವರಿಗೆ ಆಲ್ರೆಡಿ ಇಷ್ಟಿಷ್ಟುದ್ದ ಉಗುರು ಇರುತ್ತೆ, ಕಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಡ್ ಪರ್ಚ್ಕೊಂತಾ ಇರ್ತಾರೆ ಅಂಡ್ ಇಟ್ ಇಸ್ ವೆರಿ ಡಿಸ್ಕಂಫರ್ಟ್ ಫೀಲ್ ಮಾಡ್ತಿರ್ತಾರೆ ಅಂಡ್ ನಮಿಗೂ ಅದ್ ನೋಡಕ್ ತುಂಬಾ ಕಷ್ಟ ಆಗುತ್ತೆ ಅಂಡ್ ಕೈಗೆಲ್ಲ ಮಿಟನ್ಸ್ ಹಾಕಿದ್ರು ಅವರು ಬಿಚ್ಕೊಂತಾ ಇರ್ತಾರೆ ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದಕ್ಕೋಸ್ಕರ ಅದಕ್ಕಂತಾನೆ ಒಂದು ನೈಲ್ ಕಟ್ಟರು ಅಥವಾ ಯಾವ್ದಾದ್ರು ಡಿವೈಸ್ ಇದೆ, ಇಟ್ಸ್ ವೆರಿ ಯೂಸ್ಫುಲ್. ಅಂಡ್ ನನಗೆ ತುಂಬಾ ಹೆಲ್ಪ್ ಆಗಿದ್ದು ಅಂತಂದ್ರೆ ಈ ತರ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ ಅಂಡ್ ಇದ್ರಲ್ಲಿರೋ ಎಲ್ಲ ಐಟಮ್ ನಾನು ನಿಜವಾಗ್ಲೂ ಯೂಸ್ ಮಾಡಿಲ್ಲ. ಅಂಡ್ ಇದ್ರಲ್ಲಿ ನೈಲ್ ಕಟರ್ ಕೂಡ ಬರುತ್ತೆ. ನೈಲ್ ಕಟರ್, ಒಂದು ಸ್ಮಾಲ್ ನೈಲ್ ಕಟರ್ ಈ ತರ ನೈಲ್ ಕಟರ್ ಬರುತ್ತೆ. ಸ್ಮಾಲ್ ಬೇಬಿ ನೈಲ್ ಕಟರ್ ಇರುತ್ತಲ್ಲ ಅದೇನೆ. ಬಟ್ ನಾನು ಅದನ್ನ ಯೂಸ್ ಮಾಡಿಲ್ಲ. ಬೇಬಿ ನೈಲ್ ಕಟ್ಟರ್ ಯೂಸ್ ಮಾಡಕ್ ಹೋಗಿ ಅದು ಪ್ರಾಬ್ಲಮ್ ಆಗಿ ಮತ್ತೆ ನಾನು ಅದನ್ನ ಯೂಸ್ ಮಾಡಕ್ಕೆ ಹೋಗಿಲ್ಲ. ಅಂಡ್ ದಿಸ್ ಇಸ್ ದ ಲೈಫ್ ಸೇವಿಯರ್. ಈಗ್ಲೂ ಕೂಡ ನಾನು 1.5 years ನನ್ನ ಬೇಬಿ ಅಂಡ್ ಇದನ್ನ ತುಂಬಾ ಯೂಸ್ ಮಾಡ್ತೀನಿ. ಇಟ್ಸ್ ಬೇಬಿ ಸೀಸರ್. ಇದು ಬೇಬಿ ಇದೊಂದು ಕಾಂಬೋ ಸೆಟ್ ಅಲ್ಲಿ ಬರುತ್ತೆ ಅಂಡ್ ಇದ್ರಲ್ಲಿ ಬೇರೆ ಐಟಮ್ ಇರುತ್ತೆ. ಕಿವಿಗೆ ಹಾಕೋದು ಅಂಡ್ ಸ್ವಲ್ಪ ಈ ತರ ಚಿಮಟಾ ತರ ಇರೋದು ಅಂಡ್ ಪ್ಲಕ್ಕರು ಅಂಡ್ ಇದೆ ಬಂದ್ಬಿಡುತ್ತೆ. ಅಂಡ್ ಇದ್ರಲ್ಲಿ ನೈಲ್ ಫೈಲರ್ ಇದೆ. ಇದನ್ನು ನಾನು ಯೂಸ್ ಮಾಡಿಲ್ಲ, ಬಟ್ ಕಟ್ಟಾಗಿದೆ. ಇದನ್ನ ನಾನು ಯೂಸ್ ಮಾಡಿಲ್ಲ ಅಂಡ್ ಇದನ್ನು ಅಷ್ಟೇ ಒಂದೇ ಸಲ ಯೂಸ್ ಮಾಡಿದ್ದು ಅಂಡ್ ನಾನು ಇದನ್ನ ಯೂಸೇ ಮಾಡಿಲ್ಲ. ಅಂಡ್ ನನ್ನ ಪರ್ಸನಲ್ ಸಜೆಷನ್ ಅಂತಂದ್ರೆ ಇದು ಯಾವ್ದನ್ನು ಯೂಸ್ ಮಾಡಬೇಡಿ, ಮಕ್ಳಿಗೆ ಬೇಕಾಗಲ್ಲ ಅಂಡ್ ಅವ್ರ ಕಿವಿಗೆ ಇದು ಅಲ್ಲ, ಅವ್ರ ಕಿವಿಗೆ ಏನು ಹಾಕ್ಲೇಬಾರ್ದು. ಕಿವಿಗೆ, ಮೂಗಿಗೆ, ಕಣ್ಣಿಗೆಲ್ಲ ಏನು ಹಾಕ್ಬಾರ್ದು. ಅಂಡ್ ಡಾಕ್ಟರ್ ಕೂಡ ಅದೇ ಸಜೆಸ್ಟ್ ಮಾಡ್ತಾರೆ. ಅಂಡ್ ದಿಸ್ ಇಸ್ ನಾಟ್ ಫಾರ್ ಅ ಬೇಬಿ, ಇದು ಹಾಕ್ಲೇಬಾರ್ದು ನಾನ್ ಸಜೆಸ್ಟ್ ಮಾಡೋದು ಅಂದ್ರೆ. ಅಂಡ್ ಈ ನೈಲ್ ಕಟ್ಟರು ಇದು ಫೀಸಿಬಲ್ ಆಗಿದ್ರೆ ಕೆಲವರು ಯೂಸ್ ಮಾಡ್ಬೋದು, ಬಟ್ ನನಗೆ ಇದು ತುಂಬಾ ನನಗೆ ಭಯ ಆಗೋದು ಇದ್ರಲ್ಲಿ ಕಟ್ ಮಾಡ್ಬೇಕಾರೆ. ಅಂಡ್ ಆಲ್ಸೋ ಐ ಮೇಡ್ ಅ ಮೆಸ್ ಆಲ್ಸೋ ವಿತ್ ದಿಸ್ ಅಂಡ್ ಅವಾಗಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ ಅಂಡ್ ದಿಸ್ ಇಸ್ ನಾಟ್ ಅ ಕಂಫರ್ಟಬಲ್ ಫಾರ್ ಮೀ. ಅಂಡ್ ದಿಸ್ ಇಸ್
ವೆರಿ ವೆರಿ ಕಂಫರ್ಟಬಲ್. ಇದು ನೀವು ಯಾವುದೇ ತರ ಕಟ್ ಮಾಡಕ್ ಹೋಗಿ ಮಗು ಕೈಗೆ ಏಟಾಗಲ್ಲ, ಮಗು ಕೈಗೆ ಒಂಚೂರು ಏಟಾಗಲ್ಲ. ಅಂಡ್ ದಿಸ್ ಇಸ್ ವೆರಿ ವೆರಿ ಯೂಸ್ಫುಲ್. ನೀವು ಕೂಡ ಯೂಸ್ ಮಾಡ್ಬೋದು. ಅಂಡ್ ದಿಸ್ ಇಸ್ ಮೈ ಹೈಲಿ ರೆಕಮೆಂಡೆಡ್ ಬೇಬಿ ಸೀಸರ್ ಇದು. ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಅಂತಂದ್ರೆ ಈ ತರ ಬುಕ್ಸ್. ಇದು ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾಳೆ. ಬಟ್ ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಅಂಡ್ ಆಲ್ಸೋ ದಿಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿರೋದವಳು ಇದನ್ನ. ಯಾಕಂದ್ರೆ ಈಗಲೂ ಬೆಡ್ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾಳೆ. ಈ ಬುಕ್ಸ್ ಸ್ಮಾಲ್ ಬುಕ್ಸ್. ಈ ಬುಕ್ಸ್ ಬಂದ್ಬಿಟ್ಟು 10 ಬುಕ್ಸ್ ಸೆಟ್ ಅಲ್ಲಿ ಬರುತ್ತೆ, ಮೈ ಫಸ್ಟ್ ಲೈಬ್ರರಿ ಅಂತ. ಸೊ ಅದರಲ್ಲಿ ಶೇಪ್ಸು ಅಂಡ್ ಫ್ರೂಟ್ಸು, ಫಾರ್ಮ್ ಅನಿಮಲ್ಸು, ಕಲರ್ಸು ಅಂಡ್ ABCD 1 2 3 4 ಮತ್ತೆ ವೈಲ್ಡ್ ಅನಿಮಲ್ಸು, ಟ್ರಾನ್ಸ್ಪೋರ್ಟೇಶನ್, ಇದೆಲ್ಲ ಬರುತ್ತೆ. ಇಷ್ಟು 10 ಬುಕ್ಸ್ ಬರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ನೀವು ಫಸ್ಟಿಗೆ ತಗೊಂಡ್ರು ನೀವು ಊಟ ಮಾಡಿಸೋ ಟೈಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನನಗೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ನಾನು ಊಟ ಮಾಡಿಸೋ ಟೈಮಲ್ಲಿ ಇದನ್ನ ತೋರಿಸ ನಾನು ಊಟ ಮಾಡಿಸ್ತಾ ಇದ್ದಿದ್ದು ಫಸ್ಟ್. ಅಂಡ್ ದಿಸ್ ಇಸ್ ಒನ್ ಗುಡ್ ಇನ್ವೆಸ್ಟ್ಮೆಂಟ್ ನಾನ್ ಮಾಡಿರೋದು. ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಎಸೆನ್ಷಿಯಲ್ ಥರ್ಮಾಮೀಟರ್. ಈ ಥರ್ಮಾಮೀಟರ್ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ಅಂಡ್ ಮನೇಲಿ ಒಂದ್ ಇರ್ಲೇಬೇಕು. ಮಗು ಇರೋ ಮನೇಲಂತೂ ಕಂಪಲ್ಸರಿ ಇರ್ಬೇಕು. ಬಿಕಾಸ್ ಯಾವಾಗ ನೈಟ್ ಟೈಮ್ ಅಲ್ಲೋ ಅಥವಾ ಯಾವಾಗ್ಲೂ ಹುಷಾರಿಲ್ಲ ಅಂತ ನಿಮಗ್ ಅನ್ಸಿದ್ರೆ, ಮಗು ಹುಷಾರಿಲ್ಲ ಅಂತ ನಿಮ್ಗೆ ಅನಿಸ್ದಾಗ ಯು ಕ್ಯಾನ್ ಚೆಕ್, ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಬೋದು. ಅಂಡ್ ಸುಮ್ನೆ ಟೆನ್ಷನ್ ಮಾಡ್ಕೊಳೋ ಅಗತ್ಯ ಇರಲ್ಲ. ಜ್ವರ ಬಂದಿದೆ, ಮೈ ಬಿಸಿ ಇರುತ್ತೆ ಬಟ್ ಜ್ವರ ಇರಲ್ಲ ಸಮ್ ಟೈಮ್. ಅದು ಆ ಟೈಮಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕರೆಕ್ಟ್ ಆಗಿರೋ ಒಂದು ಥರ್ಮಾಮೀಟರ್ ಇಟ್ಕೊಳ್ಳಿ. ಅಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಕೂಂಬು. ಮಗು ಉದ್ದ ಕೂದಲಿದ್ರೆ ಅಥವಾ ಕೂದ್ಲು ಎಷ್ಟೇ ಇರ್ಲಿ, ಕೂಂಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಲ್ಸೋ ಈ ತರ ಕೂಂಬಲ್ಲಿ ಸಣ್ಣಕ್ಕೆ ಹಿಂಗೆ ನಿಧಾನಕ್ಕೆ ಹಿಂಗ್ ಕೂಂಬ್ ಮಾಡ್ತಿದ್ರೆ ಹಾಗೆ ನಿದ್ದೆನೂ ಮಾಡ್ತಾರೆ. ಸೊ ದಿಸ್ ವಾಸ್ ದ ಫಸ್ಟ್, ಇದು ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದೆ. ಅವಳ ತಲೆ ಸ್ವಲ್ಪ ಕೂಡಿರಲ್ವಲ್ಲ ನೆತ್ತಿ, ಅವಾಗ ಈ ತರದ್ದೇ ಯೂಸ್ ಮಾಡಿ ಬೆಟರು. ಕೆಲವ್ರು ಯೂಸ್ ಮಾಡಬಾರ್ದು ಅಂತಾರೆ, ಬಟ್ ಇಟ್ಸ್ ಗುಡ್ ಟು ಯೂಸ್. ಬಿಕಾಸ್ ಅಲ್ಲಿ ನೆತ್ತಿ ಮೇಲೆ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ, ಅದೆಲ್ಲ ರಿಮೂವ್ ಮಾಡಕ್ಕೆ, ಅದು ಬೇಗ ರಿಮೂವ್ ಆಗಕ್ಕೆ ಇದು ಯೂಸ್ಫುಲ್ ಆಗತ್ತೆ. ಅಂಡ್ ಅದಿದ್ದಷ್ಟು ಥಂಡಿ ಬೇಗ ತಾಕುತ್ತೆ ಮೈಗೆ ಅಂತಾರೆ. ಬಿಕಾಸ್ ಅದು ತಲೆಗೆ ಸ್ನಾನ ಮಾಡಿಸಿದಾಗ ನೆತ್ತಿ ಮೇಲಿರೋ ಒಂದು ಲೇಯರ್ ಬಂದಿರುತ್ತಲ್ಲ, ಅದು ನೆಂದಿರುತ್ತಲ್ಲ, ಸೊ ಅದು ಒಣಗದ್ ಲೇಟ್ ಆದಾಗ ಸೊ ಆವಾಗ ಮಗುಗೆ ಶೀತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾರೆ. ಸೊ ಅದನ್ನ ಬೇಗ ಅಂದ್ರೆ ನೀವೇ ಇಂಟೆನ್ಷನಲ್ಲಿ ಅದನ್ನ ತೆಗಿಬಾರ್ದು, ಬಟ್ ಇದ್ರಲ್ಲಿ ನೀವು ಬಾಚ್ಬೋದು. ಅಂಡ್ ಮಗುಗೂ ಇದು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸ್ಮೂತ್ ಆಗಿರುತ್ತೆ. ಈ ಬ್ರಷ್ ನ ನೀವು ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಯೂಸ್ ಮಾಡ್ಬೋದು. ಬಿಕಾಸ್ ನೆತ್ತಿ ತುಂಬಾ ಸಾಫ್ಟ್ ಇರೋದ್ರಿಂದ ಮುಟ್ಟಕ್ಕೆ ಸ್ವಲ್ಪ ಭಯ ಅನ್ಸಿದ್ರೆ ಇದ್ರಲ್ಲಿ ಕೂಡ ನೀವು ವಾಶ್ ಮಾಡ್ಬೋದು ತಲೆ ಬೇಬಿಗೆ ಕೂದಲು. ಅಂಡ್ ಈಗ ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಇದು. ಇದ್ರಲ್ಲೂ ಅಷ್ಟೇ ಎಡ್ಜ್ ಯಾವ್ದು ಶಾರ್ಪ್ ಇಲ್ಲ. ಈ ಬಾಚಣಿಗೆನ ಯೂಸ್ ಮಾಡ್ತಾ ಇದ್ದೀನಿ ರೈಟ್ ನೌ. ಅಂಡ್ ಎಡ್ಜ್ ಸ್ವಲ್ಪ ಶಾರ್ಪ್ ಇಲ್ದೇ ಇರೋದೇ ಯೂಸ್ ಮಾಡಿ. ದಟ್ಸ್ ಮೈ ರೆಕಮೆಂಡೇಶನ್. ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇರೋದು ಇದು. ಅವಳಿಗೆ ಹಲ್ ಬಂದ್ಮೇಲೆ ಯೂಸ್ ಮಾಡ್ತಿರೋದು ಇದು ಬ್ರಷ್. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಬಾಯಿಗೆ ಕೈ ಹಾಕ್ಬಿಟ್ಟು ಹಿಂಗೆ ಕಫ ತೆಗಿತಾರಲ್ಲ, ಸೊ ಅದನ್ನ ದಯವಿಟ್ಟು ಮಾಡಬೇಡಿ. ಬಿಕಾಸ್ ಅದು ತುಂಬಾ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಬೇಬಿಗೆ, ಅದು ಹೇಳ್ಕೊಳಕ್ ಆಗಲ್ಲ ಅಷ್ಟೇ. ಅಂಡ್ ಬಾಯಿಗೆ ಹಿಂಗ್ ಹಾಕಿ, ಈಗ ನೋಡ್ಕೊಳಕ್ ಬಂದಿರ್ತಾರಲ್ಲ ಬಾಣಂತಿ ಮತ್ತೆ ಮಗುನ, ಅವರು ಬಾಯಿಗೆ ಕೈ ಹಾಕಿ ಎಲ್ಲ ತೆಗಿತಿರ್ತಾರಲ್ಲ, ದಯವಿಟ್ಟು ಅದನ್ನ ಮಾಡಬೇಡಿ. ಅಂಡ್ ದಟ್ ಈಸ್ ನಾಟ್ ಅಟ್ ಆಲ್ ರೆಕಮೆಂಡೆಡ್ ಬೈ ದ ಡಾಕ್ಟರ್ಸ್. ಅಂಡ್ ದಿಸ್ ಇಸ್ ಯೂಸ್ಫುಲ್. ನಿಮಗೆ ಬೇಕು ಅಂದ್ರೆ ಇದನ್ನ ನಿಧಾನಕ್ಕೆ ಯೂಸ್ ಮಾಡಿ, ಮಗು ಡಿಸ್ಕಂಫರ್ಟ್ ಆಗದಿರೋ ತರ ಯೂಸ್ ಮಾಡ್ಬೋದು. ನಾಲ್ಗೆಗೆ ಇಲ್ಲಿ ಒಂದ್ ಕಡೆ ಟಂಗ್ ಕ್ಲೀನರ್ ಇದೆ, ಒಂದ್ ಕಡೆ ಸ್ಮಾಲ್ ಬ್ರಷ್ ಇದೆ. ಸೊ ಯೂಸ್ ಮಾಡ್ಬೋದು ಇದನ್ನು ಕೂಡ. ದಿಸ್ ಇಸ್ ಯೂಸ್ಫುಲ್. ಅಂಡ್ ಈಗಲೂ ಕೂಡ ಅವಳಿಗೆ ಹಲ್ಲಿರೋದ್ರಿಂದ ಸೊ ದಿಸ್ ಇಸ್ ವೆರಿ ಯೂಸ್ಫುಲ್. ನೀವು ಕೈ ಹಾಕಿದ್ರೆ ಕಚ್ಚೋ ಸಂಭವ ಜಾಸ್ತಿ ಇರುತ್ತೆ. ಅಂಡ್ ಅದು ತುಂಬಾ ಶಾರ್ಪ್ ಇರುತ್ತೆ ಅವ್ರ ಹಲ್ಲು. ಅಂಡ್ ದಿಸ್ ಇಸ್ ವೆರಿ ವೆರಿ ಯೂಸ್ಫುಲ್. ನನಗೆ ರೀಸೆಂಟ್ ಟೈಮಲ್ಲಿ ಯೂಸ್ ಮಾಡ್ತೀನಿ, ಮೊದಲು ಯೂಸ್ ಮಾಡ್ತಾ ಇರ್ಲಿಲ್ಲ. ಹಲ್ಲು ಬಂದ್ಮೇಲೆ
I have started using this. And one more big ಅಂದ್ರೆ ಬಿಗ್ ಅಂತ ಹೇಳಕ್ಕಾಗಲ್ಲ, ಇದು ನೋಸ್ ಬ್ಲಾಕ್ ಆದಾಗ ಮಗುಗೆ ಮೂಗಲ್ಲಿ ನೋಸ್ ಬ್ಲಾಕ್ ಆದಾಗ ನೀವು ಇದನ್ನ ರಿಲೀಫ್ ಕೊಡಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ನೀಟಾಗಿ ಸ್ಟೆರಿಲೈಸ್ ಮಾಡಿರ್ಬೇಕು ಯೂಸ್ ಮಾಡಕ್ ಮುಂಚೆ, ಅಂಡ್ ಬೇಬಿ ಡಿಸ್ಕಂಫರ್ಟ್ ಆಗದಿರೋ ತರ ಯೂಸ್ ಮಾಡಿ, ಬಿಕಾಸ್ ಮೂಗಿಗೆ ಹಾಕಿದಾಗ ಅವರಿಗೆ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಸೊ ಮೂಗಿಗೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಫಸ್ಟ್ ಪ್ರೆಸ್ ಮಾಡಿ ಮೂಗಿಗಿಟ್ಟು ಮತ್ತೆ ಹಿಂಗೆ ಓಪನ್ ಮಾಡಿ. ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಸಿಗುತ್ತೆ, ಸೊ ದಟ್ ಇಲ್ಲಿ ಬ್ಲಾಕ್ ಆಗಿರೋದೆಲ್ಲ ಇದ್ರಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಇದನ್ನ ನೀವು ಆಮೇಲೆ ಕ್ಲೀನ್ ಮಾಡ್ಕೋಬಹುದು, ಮಗು ಆರಾಮಾಗಿ ಉಸಿರಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಹೆಲ್ಪ್ಫುಲ್ ಥಿಂಗ್ ನನಗೆ ಆಗಿರೋದು ಇದುವರೆಗೂ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅವರ್ ಪಿಲ್ಲೋ. ಈ ಪಿಲ್ಲೋ ಮಾತ್ರ ತುಂಬಾ ತುಂಬಾ ಯೂಸ್ ಮಾಡಿರೋಂತ ಪಿಲ್ಲೋ ಇದು. ಇದನ್ನ ಅವಳು ಹುಟ್ಟಿದಾಗಿಂದಾನು ಯೂಸ್ ಮಾಡಿದೀನಿ, ಈಗಲೂ ಅವಳು ಯೂಸ್ ಮಾಡ್ತಾಳೆ. ಹಾಲು ಕುಡ್ಬೇಕಾದ್ರೆ ಹಾಲ್ ಬಾಟಲ್ ಹಾಕೊಟ್ಟಾಗ ಇದ್ರ ಮೇಲೆ ಮಲ್ಕೊಂಡು ಕುಡಿತಾ ಇರ್ತಾಳೆ. ಅಂಡ್ ಅವಾಗ ಟಮ್ಮಿ ಟೈಮ್ಗೂ ಯೂಸ್ ಮಾಡ್ತಾ ಇದ್ದೆ. ಅದು ತುಂಬಾ ಯೂಸ್ ಆಗತ್ತೆ. ನೀವು ದಿಸ್ ಇಸ್ ಅ ವೆರಿ ಬಿಗ್ ಇನ್ವೆಸ್ಟ್ಮೆಂಟ್ ಅಂಡ್ ವೆರಿ ಯೂಸ್ಫುಲ್ ಇನ್ವೆಸ್ಟ್ಮೆಂಟ್ ನಿಮ್ಮ ಲೈಫಲ್ಲಿ. ನಿಮ್ಮ ಮಗು ಫುಲ್ ಜರ್ನಿಯಲ್ಲೇ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈಗಲೂ ಕೂಡ ನಾನು ಇದನ್ನ ಇಟ್ಕೊಂಡು ಮಲಗ್ತೀನಿ. ಸೊ ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ನನಗೆ. ಒಂದ್ ಒಳ್ಳೆ ಫೀಡಿಂಗ್ ಪಿಲ್ಲೋಗೆ ಇನ್ವೆಸ್ಟ್ ಮಾಡಿ. ಅಂಡ್ ದಟ್ ಈಸ್ ವೆರಿ ವೆರಿ ಸೇಫ್ ಅಂಡ್ ದಟ್ ಇಸ್ ವೆರಿ ವೆರಿ ಗುಡ್. ಆಕ್ಚುಲಿ ನೀವು ಅಂದ್ರೆ ಮಗು ಒಂದ್ ಕಡೆ ಅಭ್ಯಾಸ ಆಗ್ಬಿಟ್ರೆ ಸೊ ಅದು ನಿಮಗೂ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಂಡ್ ದೇ ಕ್ಯಾನ್ ಸೆನ್ಸ್ ದಟ್ ಅವ್ರದ್ದು ಅಂತ ಗೊತ್ತಾಗ್ಬಿಟ್ರೆ ಅವರು ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡೋದ್ ಕಲ್ತ್ ಬಿಡ್ತಾರೆ. ಅಂಡ್ ಆಲ್ಸೋ ಬ್ಲಾಂಕೆಟ್, ಒಂದು ಸ್ಮಾಲ್ ಬ್ಲಾಂಕೆಟ್, ವೆರಿ ಸ್ಮೂತ್ ಬ್ಲಾಂಕೆಟ್, ಇದು ಯೂಸ್ಫುಲ್ ಆಗಿದೆ ಬಿಕಾಸ್ ಅವಳಿಗೆ ಗೊತ್ತು ಇದು ಅವಳದು ಅಂತ. ಸೊ ಮಲ್ಗೋಕ್ ಮುಂಚೆ ಇದು ನೋಡಿದ ತಕ್ಷಣ ಅದು ಅವ್ಳು ಮಲ್ಗೋ ಟೈಮ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ನನಗಾಗಿರೋದು. ನಾನು ಆಫ್ಲೈನ್ ಅಲ್ಲಿ ತಗೊಂಡಿರೋದು, ಬಟ್ ತುಂಬಾ ಹೆಲ್ಪ್ ಆಗಿದೆ. ದೇ ಕ್ಯಾನ್ ಸೆನ್ಸ್, ಆಯ್ತಾ, ಅವರಿಗೆ ಗೊತ್ತಾಗ್ಬಿಡುತ್ತೆ ಅವ್ರ ವಸ್ತು ಯಾವ್ದು, ಅವ್ರಿಗೆ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇರುತ್ತೆ ಅವರು. ಸೊ ನಮಿಗೂ ಅದು ಕಂಫರ್ಟಬಲ್ ಆಗುತ್ತೆ. ಸೊ ಇದಕ್ಕೆ ಯೂಸ್ ಮಾಡ್ಬೇಕು, ಹಿಂಗೆ ಯೂಸ್ ಮಾಡ್ಬೇಕು, ಇದು ಇವ್ರದ್ದೇ ಅಂತ ಗೊತ್ತಾಗ್ಬಿಟ್ರೆ ಅವರಿಗೂ ಕಂಫರ್ಟಬಲ್ ಇರುತ್ತೆ ಅಂಡ್ ನಮಿಗೂ ಅದು ಯೂಸ್ಫುಲ್ ಆಗತ್ತೆ. ಅಂಡ್ ದಿಸ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ನೀವು. ಸರ್ ದ ಥಿಂಗ್ಸ್ ವಿಚ್ ಆರ್ ಎಸೆನ್ಷಿಯಲ್ ಅನ್ಸಿದ್ದು ನನಗೆ. ನಿಮಗೆ ಯಾವ್ದಾದ್ರು ಇನ್ನು ಎಸೆನ್ಷಿಯಲ್ ಪ್ರಾಡಕ್ಟ್ ಅಂತ ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ. ಓಕೆ, ಫೈನಲ್ ಆಗಿ ಒಂದ್ಸತಿ ರಿವ್ಯೂ ಮಾಡೋಣ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ. ಬಂದ್ಬಿಟ್ಟು ಈ ತರ ಕಿಟ್ ಸಿಕ್ಲಿಲ್ಲ, ಸಿಂಗಲ್ ಆಗಿ ಸೀಸರ್ ಸಿಕ್ತು ಅಂದ್ರೆ ಬೆಸ್ಟ್, ಅದನ್ನ ತಗೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಯೂಸ್ಫುಲ್. ಅಂಡ್ ಥರ್ಮಾಮೀಟರ್ ಅಂಡ್ ದಿಸ್ ತರ ಬ್ರಷ್ ಅಥವಾ ನಿಮ್ಮ ಬಾಚನ್ಗೆ ಕೂಡ ಆಗಿರ್ಬೋದು. ಇದು ಸೆಟ್ಟಲ್ ಬರುತ್ತೆ ಯೂಶಲಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಬುಕ್ಸ್, ವೆರಿ ವೆರಿ ಯೂಸ್ಫುಲ್ ಇದು ಬುಕ್ಸ್. ದೆನ್ ಬಂದ್ಬಿಟ್ಟು ಈ ಬ್ರಷ್ ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಯೂಸ್ಫುಲ್. ಅಂಡ್ ಮಸ್ಟ್ 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 ಬೈ ಅಂತಂದ್ರೆ ಪಿಲ್ಲೋ, ಬ್ಲಾಂಕೆಟ್, ಸ್ಮಾಲ್ ಬ್ಲಾಂಕೆಟ್. ಇದನ್ನ ಅಭ್ಯಾಸ ಮಾಡಿಸಿದ್ರೆ ತುಂಬಾ ತುಂಬಾ ಒಳ್ಳೇದು. ಇದು ಹುಷಾರಿಲ್ಲ ಅಂದಾಗ ಅಥವಾ ನೋಸ್ ಬ್ಲಾಕ್ ಆದಾಗ ತುಂಬಾ ಯೂಸ್ ಆಗುತ್ತೆ. ಇದೊಂದು ದಿಸ್ ಆರ್ ದ ಪ್ರಾಡಕ್ಟ್ ಯು ಕ್ಯಾನ್ ಇನ್ವೆಸ್ಟ್ ಆನ್. ಅಂಡ್ ತುಂಬಾ ಡ್ಯೂರಬಲ್ ಇರುತ್ತೆ ಅಂಡ್ ನಿಮಗೂ ತುಂಬಾ ಲಾಂಗ್ ಟೈಮ್ಗೆ ಬೇಕಾಗಿರುವಂತಹ ಐಟಮ್ಸ್. ಅಂಡ್ ಇದನ್ನ ಯಾರು ಪ್ರೆಗ್ನೆಂಟ್ ಲೇಡೀಸ್ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಅಂಡ್ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಲೇಟರ್ ಆನ್. ಅಂಡ್ ಇದಕ್ಕಿಂತ ಎಸೆನ್ಷಿಯಲ್ ಅಂತ ನಿಮಗೆ ಯಾವ್ದಾದ್ರು ಐಟಮ್ ಅನ್ಸಿದ್ರೆ ಪ್ಲೀಸ್ ಡೂ ಕಮೆಂಟ್. ಅಂಡ್ ಇದು ಯಾರಿಗಾರು ಹೆಲ್ಪ್ ಆಗಿರ್ಬೋದು. And please do subscribe my channel, Instagram account follow ಮಾಡಿ. and ನಿಮ್ಮ support ನಂಗೆ ಹೀಗೆ ಇರಲಿ. and I'll definitely be active on this YouTube channel. and thank you so much for watching.